ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬ್ಯುಸಿ ಲೈಫ್ ಕನ್ನಡಿಗ. ಇವತ್ತು ಹೊಸ ಒಂದು ಕಾನ್ಸೆಪ್ಟ್ ತಂದಿದ್ದೀನಿ. ನೋಡೋಣ, ಟೆಕ್ ಬಗ್ಗೆನೂ ಸ್ವಲ್ಪ ನನಗೆ ಗೊತ್ತಿರೋ ಮಷ್ಟಿಗೆ ಹೇಳ್ತೀನಿ. ನೋಡಿ, ಎಲ್ಲರಿಗೂ ಒಂದೇ ಆಸೆ, ನಾನು ವೈರಲ್ ಆಗಬೇಕು, ನನ್ನ ವೀಡಿಯೋ ವೈರಲ್ ಆಗಬೇಕು, ಮಿಲಿಯನ್ ಗಟ್ಟಲೆ ವ್ಯೂ ಆಗಬೇಕು, ನನ್ನ ಶಾರ್ಟ್ಸ್ ಎಲ್ಲರ ಮೊಬೈಲಲ್ಲೂ ಇರಬೇಕು, ಎಲ್ಲರೂ ಯಾಕೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತು. ಫೈನಲಿ 0 ವ್ಯೂಸಿಂದ ಆಡಿಯನ್ಸ್ ಒಳ್ಳೆ ವ್ಯೂ ಬಂದರೆ ನನಗೆ ಒಳ್ಳೆ ಇನ್ಕಮ್ ಬಂದೇ ಬರುತ್ತೆ ಅನ್ನೋ ಇದು ಕಾನ್ಸೆಪ್ಟ್ ಎಲ್ಲರಿಗೂ ಇದೆ. ಆದರೆ ಇತ್ತೀಚೆಗೆ ಒಂದು ಪ್ರಾಬ್ಲಮ್ ಆಗಿದೆ. ಏನಂದರೆ, ನೀವೊಂದು ಹಾಕಿದ ತಕ್ಷಣ ಅದು ವೈರಲ್ ಆಗುತ್ತೆ. ಅದು ಯೂಟ್ಯೂಬ್ ಆಲ್ಗರಿದಮೇ ಹೊರಗಾಗುತ್ತೆ. ಆದರೆ ನೀವು ರಾಂಗು. ಅದು ಸ್ವಲ್ಪ ವ್ಯೂಸ್ ಅಂದರೆ ಒಂದು ಮಟ್ಟಕ್ಕೆ ತೊಗೊಳುತ್ತಷ್ಟೇ, ಆಮೇಲೆ ಅದು ಮುಂದಕ್ಕೆ ಹೋಗೋಲ್ಲ. ನೀವು ಎಷ್ಟು ದಿನ ಬಿಟ್ಟರು ಅಷ್ಟೇ, 1 ತಿಂಗಳು ಬಿಟ್ಟರು ಅಷ್ಟೇ, 2 ತಿಂಗಳು ಬಿಟ್ಟರೆ. ನಿಮಗೆ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. ಯಾಕೆ ಈ ಥರ ಪ್ರಾಬ್ಲಮ್ ಯಾಕಾಗುತ್ತೆ? ಕೆಲವೊಂದು ವೀಡಿಯೋಸ್ ವೈರಲ್ ಆಗುತ್ತೆ, ನಿಮ್ಮದು ವೀಡಿಯೋಸ್ ವೈರಲ್ ಆಗುತ್ತೆ. ನಿಮ್ಮದೇನು ಬ್ಯಾಡ್ ವೀಡಿಯೋ ಅಲ್ಲ, ಆದರೂ ಯಾಕೆ ಈ ಥರ ಆಗುತ್ತೆ ಅನ್ನೋಕ್ಕೆ ಒಂದು ಸಿಂಪಲ್ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದಾಗ For long form video, you can have the thumbnail up and maybe people click and they don't, but you're getting those impressions, and then you can see that doesn't exist in a feed. So you have these seed audiences, and if the short is competitive, it'll take off from there. If it's not competitive, the seed audience will try and be like, it's not really that much interest, and then you'll see it drop suddenly. ಆ ಇಂಟರ್ವ್ಯೂವಲ್ಲಿ ಮೇನ್ ಏನಪ್ಪ ಹೇಳ್ದೆ ಅಂದರೆ, ಸೀಡ್ ಆಡಿಯನ್ಸ್ ಬಗ್ಗೆ ಅವನು ಹೇಳ್ತಾನೆ. ಏನಂಗಂದ್ರೆ ಸೀಡ್ ಆಡಿಯನ್ಸ್ ಅಂದರೆ, ಯು ಹ್ಯಾವ್ ಎ ನ್ಯೂ ಟಾಯ್ ಟು want to share with you, but you are not sure if all your friends would like, or if you would be popular with everyone. You can do is select a small group of close who you think would really like a toy. This small group is called seed audience. ಅರ್ಥ ಆಯ್ತದ? ಅಂದರೆ ನೀವು ಒಂದು ಶಾರ್ಟ್ಸು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಕೆಲವು ಫ್ರೆಂಡ್ಸಿಗೆ ಮಾತ್ರ, ಒಂದು ಗುಂಪಿಗೆ ಮಾತ್ರ ಇಷ್ಟ ಆಗುತ್ತೆ. ಆ ಗುಂಪು ನೋಡಾದ್ಮೇಲೆ ಮತ್ತೆ ಇನ್ಯಾರು ಇಷ್ಟಪಡೋಲ್ಲ. ಮತ್ತು ನೀವು ಅದೇ ಗುಂಪಿಗೋಸ್ಕರನೇ ನೀವು ವಿಡಿಯೋ ಮಾಡಬೇಕಾಗುತ್ತೆ. ಅದೇ ಈ ಥರ ವರ್ಕ್ ಆಗುತ್ತೆ. ಅವು ಅರ್ಥ ಆಯ್ತಲ್ಲ? ಇವಾಗ ನೋಡಿ, ಕೆಲವೊಂದು ಇದನ್ನು ಈ ಥರ ಸ್ಯಾಚುರೇಷನ್ ಆಗಿರುತ್ತಲ್ಲ, ಅದನ್ನು ಯಾವ ಥರ ನೀವು ಓವರ್ಕಮ್ ಮಾಡ್ಬೇಕಂದ್ರೆ, ಕೆಲವೊಂದು ಟ್ರಿಕ್ಸ್ ಇದೆ ಇದರಲ್ಲಿ. ಕೆಲವೊಂದು ಸೆಟ್ಟಿಂಗ್ಸು ಅಥವಾ ಕೆಲವೊಂದು ನೀವು ಶಾರ್ಟ್ಸ್ ಮಾಡೋದ್ರಾಗ ಚೇಂಜಸ್ ಮಾಡಿಕೊಂಡ್ರೆ ಲಾರ್ಜ್ ಅಮೌಂಟ್ ಆಫ್ ಸೀಡ್ ಆಡಿಯನ್ಸ್ ಬಿಟ್ಟು ಬೇರೆಯವ್ರಿಗೂ ರೀಚ್ ಆಗುತ್ತದೆ. ಅದಕ್ಕೆ ನೀವು ವಿಶೇಷವಾದ ಟ್ರೈನಿಂಗ್ ಏನೂ ಅವಶ್ಯಕತೆ ಇಲ್ಲ. ಅದು ವೈರಲ್ ಹೆಂಗೆ ಮಾಡ್ತೆ ಅಂತ ಈಗ ಮುಂದೆ ಹೇಳ್ತಾ ಹೋಗ್ತೀವಿ. ಪ್ರತಿಯೊಂದು ಇಷ್ಟು ಮಾಡಿದ್ರೆ ಸಾಕು. ನೀವು ಆ ಥರ ಮಾಡಿದಾಗ ಕೋಟಿಗಟ್ಟಲೆ ವ್ಯೂಸ್ ಕೊಡ್ತೀವಿ. ಮೇನ್ಲಿ ಸ್ಟೋರಿ, ನೀವು ಯಾವ ಥರ ಒಂದು ಸ್ಟೋರಿನ ಹೇಳ್ತಿರೋ, ಪ್ರೆಸೆಂಟೇಷನ್ ಮಾಡ್ತಿರೋ, ಅದು ಬಹಳ ಮುಖ್ಯ ಆಗ್ತದೆ. ಅದೇ ನಿಮಗೆ ಮೇಯ್ನ್ ಪ್ಲಸ್ ಪಾಯಿಂಟ್. ಅದರಿಂದನೇ ನಿಮಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗುತ್ತೆ. ಆಮೇಲೆ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ಇದೊಂದು ಇಂಟ್ರೊಡಕ್ಷನ್. ಏನು ಸ್ಟೋರಿ ಇರ್ತಾರೆ, ಇಂಟ್ರೊಡಕ್ಷನ್ನು. ನೆಕ್ಸ್ಟು ಕಾನ್ಫ್ಲಿಕ್ಟ್ಸಲ್ಲಿ ನಂತರ 3ನೇ ಪಾರ್ಟು ಬಿಲ್ಡೇ ಸಸ್ಪೆನ್ಸು. ಅಂದರೆ ಒಂದು ಕ್ರಿಯೇಟಿವ್, ನೀವು ಕೊನೆವರೆಗೂ ವಿಡಿಯೋ ನೋಡ್ಬೇಕಲ್ಲ. 4ನೇದು ಕ್ಲೈಮ್ಯಾಕ್ಸು, ನೀವು ಎಂಡಿಂಗ್. 5ನೇದು ರೆಸಲ್ಯೂಷನ್. ಇಷ್ಟೂ ನೀವು ಫಾಲೋ ಮಾಡಿದ್ರೆ ನಿಮ್ಮದು ಸಖತ್ತಾಗಿ ಹೋಗೋದ್ರಲ್ಲಿ ವಿಡಿಯೋದಲ್ಲಿ 2 ಮಾತೇ ಇಲ್ಲ. ನಿಮ್ಮದು ಪಕ್ಕಾ ವೈರಲ್ ಆಗುತ್ತೆ. ನಿಮ್ಮ ಸಬ್ಸ್ಕ್ರಿಪ್ಷನ್ ಆಗಲಿ, ವ್ಯೂಸ್ ಆಗಲಿ, ಒಂದು ವೀಡಿಯೋಸ್ ಆಗಲಿ, ಒಂದೇ ಒಂದು ಶಾರ್ಟ್ಸ್ ಇರ್ಬೋದು, ವೈರಲ್ ಆಯಿತು ಅಂದರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಈ ಟ್ರಿಕ್ಸ್ ಯಾರು ಹೇಳ್ಕೊಂಡು ಕೊಡಲ್ಲ, ನಾನು ಹೇಳ್ಕೊಂಡ್ಬಿಟ್ಟು ಇಷ್ಟು ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋಯಿಂದ.